ನಮಸ್ಕಾರ. ಇವತ್ತಿನ ಶುಭೋದಯ ಪದ್ಯ ಹೀಗಿದೆ. ಮತ್ತೆ ಒಂದು ಶಿಶುವನ್ನು ನಾನಿಲ್ಲಿ ರೂಪಕವಾಗಿ ತಂದಿದ್ದೀನಿ. ಉರಿಯುತ್ತಲೆ ತಿರೆಯ ತಿರುಗುವನು, ಹಠ ಹಿಡಿದ ಶಿಶುವು ತಾಯ ಸುತ್ತುವಲು. ವಾತ್ಸಲ್ಯ ವಾರಿಧಿಯು ಬೆಳಕ ಶರಧಿಯು ರವಿಯು. ತಾನುರಿದು ಇಳೆಯ ಪೋಷಿಪನು, ಏಳಿ ನಮಿಸಿ ಗುರಿಯ ಸುತ್ತಿರೇಳಿ. ಅಂದರೆ ಒಂದು ಮಗು ಕೋಪ ಮಾಡಿಕೊಳ್ಳುತ್ತೆ, ಹಠ ಹಿಡಿಯುತ್ತೆ, ರಚ್ಚೆ ಹಿಡಿಯುತ್ತೆ. ಎಲ್ಲಿ ಆವಾಗ ಅದು ಏನು ಮಾಡುತ್ತೆ? ತಾಯಿ ಸುತ್ತನೇ ಸುತ್ತತ್ತೆ. ಅವಳು ಸೆರಗಿ ಹಿಡಿದು ಎಳೆಯುತ್ತೆ, ಅವಳನ್ನ ಬಿಡೋದೇ ಇಲ್ಲ. ಕೋಪ ಆಗಲಿ, ದ್ವೇಷ ಆಗಲಿ, ತಿರಸ್ಕಾರ ಆಗಲಿ, ಅದು ಏನಿದ್ರೂ ತಾಯಿ ಮೇಲೆ ತೋರಿಸೋದು. ರಚ್ಚೆ ಹಿಡಿದ್ರು ತಾಯಿನೇ ಹಿಡ್ಕೊಂಡು ಅಳತ್ತೆ ಹೊರತು, ತಾಯಿನೇ ತಬ್ಕೊಂಡು ಅಳುತ್ತೆ, ತಾಯಿ ಸೆರಗನ್ನು ಸುತ್ತಕೊಂಡು ಅಳುತ್ತೆ. ಹಾಗೆ ಉರಿಯುತ್ತಲೆ ತಿರೆಯ ತಿರುಗುವನು, ಭೂಮಿ ಸುತ್ತ ತಿರುಗ್ತಾನೆ. ಹಠ ಹಿಡಿದ ಶಿಶುವು ತಾಯ ಸುತ್ತುವಲು. ಹಠ ಹಿಡಿದ್ಬಿಟ್ರೆ ಮಕ್ಕಳು ತಾಯಿ ಸುತ್ತನೇ ಸುತ್ತಾರಲ್ಲ ಹಾಗೆ. ವಾತ್ಸಲ್ಯ ವಾರಿಧಿಯು ಬೆಳಕ ಶರಧಿಯು ರವಿಯು. ಏನಿದು ಕಾಂಟ್ರಾಸ್ಟ್ ಆಯ್ತಲ್ಲ ಅಂತ ಅನ್ಕೋಬಹುದು. ಮಗು ಯಾಕೆ ಎಲ್ಲವನ್ನೂ ತಾಯಿಯ ಸುತ್ತನೆ ಅಥವಾ ತಾಯಿಯನ್ನೇ ಕೇಂದ್ರೀಕರಿಸಿ ಮಾಡುತ್ತೆ ಅಂದರೆ, ಆ ಮಗು ಇನ್ಯಾವುದು ಏನೂ ಅಲ್ಲ, ಅದು ತಾಯಿಯ ಪ್ರತಿಫಲನವೇ, ತಾಯಿಯ ರಿಫ್ಲೆಕ್ಷನ್ನೇ, ತಾಯಿಯ ಒಂದು ಭಾಗವೇ. ಹೀಗಾಗಿ ಅದು ರಚ್ಚೆ ಹಿಡೀಲಿ, ಕೋಪ ಮಾಡಲಿ, ಪ್ರೀತಿ ಮಾಡಲಿ, ದ್ವೇಷ ಮಾಡಲಿ, ಎಲ್ಲವನ್ನೂ ತಾಯಿಯನ್ನೇ ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟಿರುತ್ತೆ. ಯಾಕೆ ಅಂತಂದರೆ ಪ್ರೀತಿನೂ ಅಧಿಕವಾಗಿದೆ ಅದಕ್ಕೆ ತಾಯಿ ಮೇಲೆ. ತಾಯಿ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಧಾರವೂ ಅವಳೇ, ಎಲ್ಲವೂ ಅವಳೇ. ವಾತ್ಸಲ್ಯ ವಾರಿಧಿಯು ಬೆಳಕ ಶರಧಿಯು ರವಿಯು. ಆ ತಾಯಿಯಲ್ಲಿ ಏನು ವಾತ್ಸಲ್ಯ ಇದೆ, ತಾಯಿಯಲ್ಲಿ ಏನು ಪ್ರೇಮ ಇದೆ, ತಾಯಿಯಲ್ಲಿ ಏನು ವಿಶ್ವಾಸ ಇದೆ, ಅದು ಇವನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ. ಅಂದರೆ ಭೂವಿ ಮತ್ತು ರವಿ ಇವರ ನಡುವಣ ಸಂಬಂಧ ತಾಯಿ ಮಗುವಿನ ಸಂಬಂಧ ಅಂತ ನಾನು ಹೇಳ್ತಾ ಇರೋದು. ಬೆಳಕ ಶರದಿಯು ರವಿಯು, ತಾನುರಿದು ಇಳೆಯ ಪೋಷಿಪನು ಏಳಿ. ಹೀಗೆಲ್ಲ ಹಠ ಹಿಡಿದು ಅಥವಾ ಗಲಾಟೆ ಮಾಡಿ ರಚ್ಚೆ ಹಿಡಿತಾನೆ ಮಕ್ಕಳು ದೊಡ್ಡವರಾಗೋದು. ಆದರೆ ಅವ್ರು ಮುಂದೆ ಏನು ಕೊಡ್ತಾರೆ ಜಗತ್ತಿಗೆ, ಅದು ಮುಖ್ಯ. ಇಲ್ಲೂ ಅಷ್ಟೇ, ಅವನು ಭೂಮಿ ಸುತ್ತಾನೆ ಹಠ ಹಿಡಿದು ಮಗು ಥರ. ಆದರೆ ಅವನೊಳಗೆ ವಾತ್ಸಲ್ಯ ಇದೆ, ಜಗತ್ತನ್ನು ಪೊರೆಯುವ ಶಕ್ತಿ ಇದೆ ತಾಯಿಯಂತೆಯೇ. ಇಂತಹ ರವಿಗೆ ಏಳಿ ನಮಿಸಿ, ಅಷ್ಟೇನಾ? ಅಲ್ಲ, ಗುರಿಯ ಸುತ್ತಿರೇಳಿ. ನಮ್ಮ ಬದುಕಿನ ಗುರಿಗಳನ್ನು ನಾವು ಹೀಗೆ ರಚ್ಚೆ ಹಿಡಿತೀವೋ, ಹಠ ಹಿಡಿತೀವೋ, ಏನು ಮಾಡ್ತೀವೋ ಪರವಾಗಿಲ್ಲ, ಗುರಿಯ ಸುತ್ತಿರೇಳಿ ಅನ್ನೋದು ಇವತ್ತಿನ ಸಂದೇಶ. ನಮಸ್ಕಾರ.